ದೇವರು ನಿನ್ನನ್ನು ಕರೆದದು ಆಮೇಲೆ ಸ್ತೋತ್ರ. ಬೈಬಲ್ ಹೇಳ್ತಾ ಇದೆ, ನಿನ್ನನ್ನು ಬಾಲವನ್ನಾಗಿ ಅಲ್ಲ ತಲೆಯನ್ನಾಗಿ ನಾನು ಮಾಡುತ್ತೇನೆ. ಹಾಗಾದ್ರೆ ನನಗೆ ಒಂದು ಆಸೆ ಇರಬೇಕು, ಆತ್ಮೀಕ ಕ್ಷೇತ್ರದಲ್ಲಿ ಬೆಳೆಯಬೇಕು. ಈ ತೀರ್ಮಾನ ನಾವು ತೆಗೆದುಕೊಳ್ಳುವಾಗ ಬೆಳೆಸುವವನು ದೇವರು. ಮುಖ್ಯವಾಗಿ ಆತ್ಮೀಕ ಕ್ಷೇತ್ರದಲ್ಲಿ ಬೆಳೆಯಬೇಕು. ನಾನು ಒಂದು ವಿಷಯ ನಿಮಗೆ ಹೇಳ್ತೇನೆ, ನೀನು ಆತ್ಮೀಕ ವಿಷಯದಲ್ಲಿ ಬೆಳೆಯುತ್ತಾ ಬರುವ ಹಾಗೆ ಇತರ ಎಲ್ಲಾ ಕ್ಷೇತ್ರಗಳು ಎದ್ದು ಬರುತ್ತದೆ. ದೇವರು ನಿನ್ನ ಮೇಲೆ ಇಟ್ಟಿರುವ ಗುರಿ ತಪ್ಪಿಸಬೇಡ್ರಿ. ಏನು ಗುರಿ? ನೀನು ಪರಿಪಕ್ವತೆ ಉಳ್ಳ, ಎಲ್ಲಿ ಹೋದರು, ಯಾವ ಸಮಾಜಕ್ಕೆ ಹೋದರು, ಯಾವ ಜನರ ಮಧ್ಯದಲ್ಲಿ ನಿಂತರು ಪರಿಪಕ್ವತೆ ಉಳ್ಳವನಾಗಿರಬೇಕು. ನಿನ್ನ ಮಾತಿನಲ್ಲಿ ಅದು ಕಾಣಬೇಕು, ನಿನ್ನ ಕ್ರಿಯೆಯಲ್ಲಿ ಅದು ತೋರಿಸಿಕೊಡಬೇಕು, ನಿನ್ನ ಸಂಭಾಷಣೆಯಲ್ಲಿ ಅದು ಹೊರಗಡೆ ಬರಬೇಕು. ಪರಿಪಕ್ವತೆಯ ಒಂದು ಸ್ವಭಾವ ಲಕ್ಷಣ.